ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾತಾಡ್ತಾ ಇರೋವಂಥ ಟಾಪಿಕ್ ಬಂದ್ಬಿಟ್ಟು ಭೈರತಿ ರಣಗಲ್ ಅನ್ನೋ ಸಿನಿಮಾ ರಿವ್ಯೂ. ಆ್ಯಕ್ಚುಲಿ ಭೈರತಿ ರಣಗಲ್ ಅನ್ನೋ ಸಿನಿಮಾ ನೀವು ನೋಡಿದ್ರೆ ಶಿವಣ್ಣನಿಗೆ ರಿಯಲ್ಲಾಗಿ 62 ವರ್ಷನ ಇಲ್ಲ 26 ವರ್ಷನ ಅಂತ ಕನ್ಫ್ಯೂಸ್ ಆಗೋಗ್ತೀರ. ಯಾಕಂದರೆ ಅಂಥ ಪರ್ಫಾರ್ಮೆನ್ಸು ಶಿವಣ್ಣನ ಕಡೆಯಿಂದ ಗಡ 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 ರಾಜಣ್ಣನ ಹಿರಿ ಮಗ. ನಿಜವಾಗ್ಲೂ ಈ ಮಾತು ಗ್ಯಾರಂಟಿ ಸಾಬೀತಾಗತ್ತೆ ಈ ಸಿನಿಮಾ ನೋಡಿದ ತಕ್ಷಣ. ಸಕ್ಸಸ್ ಅನ್ನೋದು ಶಿವಣ್ಣನಿಗೆ ಹೊಸದೇನಲ್ಲ. ಶಿವಣ್ಣ ಸಿನಿಮಾ ಕರಿಯರ್ ಸ್ಟಾರ್ಟ್ ಆದಾಗಿಂದ ಸಕ್ಸಸ್ ಅನ್ನೋದನ್ನು ನೋಡ್ಕೊಂಡು ಬರ್ತಾ ಇರೋಂಥ ಸ್ಟಾರ್ ಶಿವಣ್ಣ. ಇವತ್ತಿಗೂ ಅತಿ ಹೆಚ್ಚು ಬೇಡಿಕೆಯ ನಟ ಶಿವಣ್ಣ. ಆಫ್ಟರ್ ಮಫ್ತಿ ಡೈರೆಕ್ಟರ್ ನರ್ತನ್ಗೆ ಇನ್ನೊಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಭೈರತಿ ರಣಗಲ್ ಡೆಫಿನೆಟ್ಲಿ ಗ್ಯಾರಂಟಿ ಆಗತ್ತೆ. ಯಾಕಂದರೆ ಪ್ರೀ ರಿಲೀಸ್ ಈವೆಂಟಲ್ಲಿ ನೀವು ನೋಡಿರಬೇಕು, ರವಿ ಬಸ್ಸೂರವರು ಒಂದು ಮಾತು ಹೇಳಿರ್ತಾರೆ, ಇನ್ನು ಒಂದು 10ರಿಂದ 15 ನಿಮಿಷ ಇಂಟರ್ವಲ್ ಬ್ಲಾಕು ಇದೆ ಅನ್ನೋಂಗೆ ಥಿಯೇಟರ್ ಬ್ಲಾಸ್ಟ್ ಆಗುತ್ತೆ ಅಂತ. ರಿಯಲಾಗಿ ಬ್ಲಾಸ್ಟ್ ಅಲ್ಲ, ಚಿಂದಿ ಚಿತ್ರಾನ್ನ ಆಗೋಗುತ್ತೆ ಥಿಯೇಟ್ರು ಆ ಲೆವೆಲ್ಗೆ. ಏನು ಶಿವಣ್ಣ ಬಂದು ಆ ಮಚ್ಚಿಡಿಯೋ ಸೀನ್ ಇದೆಯಲ್ಲ, ಬೆಂಕಿ ಬೆಂಕಿ. ನಾರ್ಮಲಾಗಿ ಸಿನಿಮಾ ಮಾಡಿದ್ರೇ ಶಿವಣ್ಣಂದು ಅಬ್ರ ಜಾಸ್ತಿ ಇರುತ್ತೆ ಥಿಯೇಟರ್ಸಲ್ಲಿ. ಅದರಲ್ಲಿ ಶಿವಣ್ಣ ಲಾಂಗು ಮಚ್ಚು ಹಿಡಿಯೋ ಕ್ಯಾರೆಕ್ಟರ್ ಕೊಟ್ಬಿಟ್ರೆ ರಿಯಲಾಗಿ ವಯಸ್ಸಿಗಿಂತ ಚಿಕ್ಕ ಹುಡುಗ ಆಗೋಗ್ಬಿಡ್ತಾರೆ ಪರ್ಫಾರ್ಮೆನ್ಸಲ್ಲಿ. ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟಾಗಿ ಬಂದ್ಬಿಡುತ್ತೆ ಶಿವಣ್ಣನ ಕಡೆಯಿಂದ. ಅದೇನು ಶಿವಣ್ಣನ ತಾಕತ್ತೋ ಏನೋ, ಆ ಲಾಂಗ್ ಹಿಡಿಯೋ ಸೀನ್ ಬಂದಾಗಂತೂ ಶಿವಣ್ಣಂದು ರಿಯಲ್ಲಾಗಿ ಹೇಳಬೇಕು ಅಂದರೆ ಒಂಥರ ಗೂಸ್ ಬಂಪ್ಸ್, ಮೈ ರೋಮ ನಿಂತ್ಕೊಬಿಡುತ್ತೆ. ಆ ಲೆವೆಲ್ಗಿದೆ ಸಿನಿಮಾ. ಮೇಕಿಂಗ್ ಅಂತೂ ಎಕ್ಸ್ಟ್ರಾಡಿನರಿ. ಯಾವ ತೆಲುಗು ತಮಿಳ್ ಹಿಂದಿ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಈ ನಮ್ಮ ಕನ್ನಡ ಸಿನಿಮಾ. ಇವತ್ತಿನ ಟ್ರೆಂಡಲ್ಲಿ ಆ ಲೆವೆಲ್ಗೆ ಮೇಕಿಂಗ್ ಬಂದಿದೆ ಭೈರತಿ ರಣಗಲ್ ಸಿನಿಮಾ. ಇನ್ನು ಗೀತಾ ಪಿಕ್ಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಗೀತಾ ಪಿಕ್ಚರ್ಸ್ ಇನ್ನೊಂದು ವಜ್ರೇಶ್ವರಿ ಕಂಬೈನ್ಸ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಂತೇ ನಿಲ್ಲುತ್ತೆ. ಯಾಕಂದರೆ ಈ ಥರ ಒಂದು ಕ್ವಾಲಿಟಿ ಸಿನಿಮಾ ಗೀತಾ ಪಿಕ್ಚರ್ಸ್ ಕಡೆಯಿಂದ ಬಂದರೆ ಇನ್ನೊಂದು ವಜ್ರೇಶ್ವರಿ ಕಂಬೈನ್ಸ್ ಗ್ಯಾರಂಟಿ ಆಗುತ್ತೆ ಗಾಂಧಿನಗರದಲ್ಲಿ, ನೋ ಡೌಟ್, ಎರಡು ಮಾತಿಲ್ಲ ಅದರಲ್ಲಿ. ಆ್ಯಂಡ್ ಮ್ಯೂಸಿಕ್ ವೈಸ್ ಈ ಸಿನಿಮಾದಲ್ಲಿ ರವಿ ಬಸ್ಸೂರ್ ಅವ್ರದ್ದು ಮ್ಯೂಸಿಕ್ಕು ಒಂಥರ ಪ್ಲಸೆಂಟಾಗಿ ಹೋಗುತ್ತೆ. ಎಲ್ಲೆಲ್ಲಿ ಬೇಕೋ ಬಿ ಜಿ ಎಮ್ಸ್ನ ಅಲ್ಲಲ್ಲೇ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಯಾವುದೂ ಹಾರ್ಶ್ ಅನಿಸಲ್ಲ, ಕೇಳೋ ಕಿವಿಗಳಿಗೆ ಒಂಥರ ಲೌಡ್ ಅನಿಸಲ್ಲ, ತುಂಬ ಸಾಫ್ಟಾಗಿ ಕರೆಕ್ಟಾಗಿ ಹೋಗಿದೆ. ಬಿ ಜಿ ಎಮ್ ಎಲ್ಲೆಲ್ಲಿ ಯಾವ ಥರ ಯೂಸ್ ಮಾಡಬೇಕು, ಎಲ್ಲಿ ಪಿಚ್ ಲೋ ಅಲ್ಲಿಡಬೇಕು, ಎಲ್ಲಿ ಪಿಚ್ ಹೈಯಲ್ಲಿಡಬೇಕು, ಅದೇ ಥರ ಯೂಸ್ ಮಾಡಿದ್ದಾರೆ ರವಿ ಬಸ್ಸೂರ್ ಅವರು. ಈ ಸಿನಿಮಾದಲ್ಲಿ ರವಿ ಬಸ್ಸೂರ್ ಅವ್ರ ವರ್ಕು ಹ್ಯಾಟ್ಸ್ ಆಫ್. ಆ್ಯಂಡ್ ಇನ್ ಆ್ಯಕ್ಷನ್ಸ್ ಕಡೆಗೆ ಬಂದರೆ ಅಫ್ಕೋರ್ಸ್ ಚೇತನ್ ಡಿಸೋಜಾ ಒಳ್ಳೆ ಒಂದು ಸ್ಟಂಟ್ ಮಾಸ್ಟರು. ಅವ್ರ ಕಡೆಯಿಂದ ಒಂದು ಬ್ರಿಲಿಯಂಟಾಗಿ ಸ್ಟಂಟ್ ಪರ್ಫಾರ್ಮೆನ್ಸು ಸಿನಿಮಾದಲ್ಲಿ ಮೂಡಿಬಂದಿದೆ ಅಂತಲೇ ಹೇಳ್ಬೋದು. ಇಂಥ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಡೆಫಿನೆಟ್ ಆಗಬೇಕು. ಮುಳುಗ್ತಾ ಇರೋ ದೋಣಿನ ಎತ್ತಿ ನಿಲ್ಲಿಸೋವಂಥ ಸಿನಿಮಾಗಳು ಇವು. ಭೈರತಿ ರಣಗಲ್ ನಿಜವಾಗ್ಲೂ ಒಂದು ದೊಡ್ಡ ಮೈಲಿಗಲ್ಲಾಗತ್ತೆ ಕನ್ನಡ ಇಂಡಸ್ಟ್ರಿಗೆ. ಅದರಲ್ಲಿ ಎರಡು ಮಾತಿಲ್ಲ, ಒಂದು ದೊಡ್ಡ ಮೈಲಿಗಲ್ಲಾಗುವಂಥ ಸಿನಿಮಾ ಭೈರತಿ ರಣಗಲ್. ಸಿನಿಮಾದಲ್ಲಿ ಯಾವುದೇ ಒಂದು ಸೀನ್ಗಳಾಗಲಿ ಒಂದು ಇದನ್ನಾಗಲಿ ಎಲ್ಲೂ ನಿಮಗೆ ಅತಿರೇಕ ಅನಿಸಲ್ಲ. ಸಿನಿಮಾ ತುಂಬ ಸಟಲ್ಲಾಗಿ ಕ್ಲೀನಾಗಿ ನಡ್ಕೊಂಡು ಹೋಗುತ್ತೆ. ಆಮೇಲೆ ಯಾವುದೇ ಸೀನ್ಗಳನ್ನ ಬೇಕಂತ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಎಲ್ಲೂ ನಿಮಗನ್ಸಲ್ಲ. ಯಾಕಂದರೆ ಪ್ರತಿಯೊಂದು ಸೀನ್ಗೂ ಅರ್ಥ ಕೊಟ್ಕೊಂಡು ಡೈರೆಕ್ಟ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಥರ ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಡೆಫಿನೆಟ್ಲಿ ಈ ಸಿನಿಮಾ ಬಂದ್ಬಿಟ್ಟು ಮಿಕ್ಸ್ಚರ್ ಆಫ್ ಕ್ಲಾಸ್ ಆ್ಯಂಡ್ ಮಾಸ್. ಯಾಕಂದರೆ ಕ್ಲಾಸ್ ಆಗೋಗೋ ಸಿನಿಮಾ ಡೈರೆಕ್ಟಾಗಿ ಹೆಂಗೆ ಮಾಸಕ್ಕೆ ಕನ್ವರ್ಟ್ ಆಗುತ್ತೆ ಅಂತ ನೀವು ನೋಡಬೇಕಂದ್ರೆ ಭೈರತಿ ರಣಗಲ್ ಸಿನಿಮಾ ನೀವು ನೋಡಲೇಬೇಕು. ಕ್ಲಾಸಾಗಿ ಸಿನಿಮಾ ಮೂವ್ ಆಗ್ತಾ ಇರುತ್ತೆ. ಶಿವಣ್ಣ ಲಾಂಗ್ ಎತ್ತಿದ ತಕ್ಷಣ ಬೊಂಬಾಡಾಗಿ ಮಾಸಾಗಿ ಕನ್ವರ್ಟ್ ಆಗುತ್ತೆ ಸಿನಿಮಾ. ಶಿವಣ್ಣನ ಅಭಿಮಾನಿಗಳಿಗೆ ಈ ಸಿನಿಮಾ ಡೆಫಿನೆಟಾಗಿ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ಶಿವಣ್ಣನ ಅಭಿಮಾನಿಗಳು ಎಷ್ಟೋ ದಿವಸದಿಂದ ನಮ್ಮ ಬಾಸು ಲಾಂಗ್ ಹಿಡಿಲಿ ಅಂತ ಕಾಯ್ತಾಯಿದ್ರು. ಫೈನಲಿ ಅವ್ರ ಬಾಸ್ ಲಾಂಗ್ ಹಿಡಿದಿದ್ದಾರೆ ಸಿನಿಮಾದಲ್ಲಿ. ಗ್ಯಾರಂಟಿ ಅವ್ರ ಫ್ಯಾನ್ಸ್ಗಂತೂ ಡಬಲ್ ಫೀಸ್ಟ್ ಅಂತಲೇ ಹೇಳ್ಬೋದು. ಈ ಸಿನಿಮಾ ಎಲ್ಲೂ ಬೇಜಾರಾಗಲ್ಲ, ಎಲ್ಲೂ ನಿಮಗೆ ಸಿನಿಮಾ ಮೋಸ ಮಾಡಲ್ಲ. ಆ ಥರ ಒಂದು ಸಿನಿಮಾ. ಕೂತಿದ ತಕ್ಷಣ ಒಂದೊಂದು ಸೀನು ಒಂದೊಂದು ಇದೂ ಕ್ಲಾಸ್ ಆ್ಯಂಡ್ ಮಾಸ್ ಆಗಿ ಮೂವ್ ಆಗುತ್ತೆ. ನಿಮಗೆ ಸಿನಿಮಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಮುಗಿಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಮಸ್ತಾಗಿ ಹೋಗಿದೆ ಸಿನಿಮಾ. ಸೂಪರ್ಬ್ ಆ್ಯಂಡ್ ಸೂಪರ್ಬ್. ಇವತ್ತಿನ ಹೆಂಗಿರೋಗಳಿಗೂ ಡೆಫಿನೆಟಾಗಿ ಕಾಂಪಿಟೇಷನ್ ಕೊಡಬಹುದಂಥ ಹೀರೋ ಅಂದರೆ ನಮ್ಮ ಶಿವಣ್ಣ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಶಿವಣ್ಣಂದು ಪರ್ಫಾರ್ಮೆನ್ಸು, ಶಿವಣ್ಣಂದು ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇವತ್ತಿನ ಯಂಗ್ಸ್ಟರ್ಸ್ ಹುಡುಗರು ಡೆಫಿನೆಟಾಗಿ ಎದುರ್ತಾರೆ. ಯಾಕಂದರೆ ಕಾಂಪಿಟೇಷನ್ ನಮಗಿನ್ನೂ ಕಡಿಮೆ ಆಗಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ. ಆ್ಯಂಡ್ ಫೈನಲಿ ಸಿನಿಮಾ ವರ್ಡಿಕ್ಟ್ ಅಂತ ಕೊಡಬೇಕು ಅಂದರೆ ಡೆಫಿನೆಟ್ಲಿ 5 ಔಟ್ ಆಫ್ 5, 100 ಔಟ್ ಆಫ್ 100 ಅಂತಲೇ ಹೇಳ್ಬೋದು.
ಈ ಥರ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಡೆಫಿನೆಟ್ಲಿ ಬೇಕು. ತಿಂಗಳಿಗೊಂದು ಸಿನಿಮಾ ಈ ಥರ ಕನ್ನಡ ಇಂಡಸ್ಟ್ರಿಗೆ ಬಂದರೆ ಡೆಫಿನೆಟಾಗಿ ಯಾವುದೇ ಒಂದು ಇಂಡಸ್ಟ್ರಿನೂ ಕನ್ನಡ ಇಂಡಸ್ಟ್ರಿ ಮುಂದೆ ನಿಲ್ಲಬೇಕಂದ್ರೆ ಇನ್ನೊಂದು ಸತಿ ಯೋಚನೆ ಮಾಡುತ್ತೆ. ಬೇರೆಯವರು ಕನ್ನಡ ಸಿನಿಮಾ ಮುಂದೆ ಕಾಂಪಿಟೇಷನ್ ಸಿನಿಮಾ ಬಿಡಬೇಕು ಅಂದರೆ 3 ಸತಿ ಯೋಚನೆ ಮಾಡಬೇಕು, ಆ ಥರ ಅನಿಸುತ್ತೆ. ಆ್ಯಂಡ್ ಈ ಸಿನಿಮಾ ಸ್ಟೋರಿ ವೈಸಾಗಿ ಬರಬೇಕಂದ್ರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ 2 ಲೈನಲ್ಲಿ ಹೇಳಿ ಮುಗಿಸ್ತೀನಿ. ಯಾಕಂದರೆ ನಾವು ಸ್ಟೋರಿಗಳು ಹೇಳಿಬಿಟ್ರೆ ಸಿನಿಮಾ ನೋಡೋವಂಥವ್ರಿಗೆ ಇಂಟ್ರೆಸ್ಟ್ ತೀರ ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಭೈರತಿ ರಣಗಲ್ ಅನ್ನೋ ಒಂದು ಸಿನಿಮಾದಲ್ಲಿ ಸ್ಟೋರಿ ಲೈನ್ ಪ್ಲಾಟ್ ಏನಂದರೆ, ನಾರ್ಮಲಾಗಿ ನ್ಯಾಯದ ಪರವಾಗಿ ಹೋರಾಡಬೇಕು ಅನ್ನೋ ಶಿವಣ್ಣ ನ್ಯಾಯದ ಪರವಾಗಿ ಹೋರಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ವೃತ್ತಿಯಿಂದ ನ್ಯಾಯ ಸಿಗದೇ ಇರೋ ಕಾರಣ ಬೇರೆ ಒಂದು ವೃತ್ತಿಗೆ ಇಳಿದು ನ್ಯಾಯನ ಪಡಿತಾರೆ. ಅದೇ ಈ ಸಿನಿಮಾ ಭೈರತಿ ರಣಗಲ್.